ನಮಸ್ಕಾರ ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನ ಕಡೆಯಿಂದ ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನದ ಸೇನೆ, ಉಗ್ರ ಸೇನೆ ಮುನೀರಾ ಅಂಡ್ ಗ್ಯಾಂಗ್ ಪಾಕಿಸ್ತಾನದ ಅತಿದೊಡ್ಡ ಪೊಲಿಟಿಕಲ್ ಲೀಡರ್ ಇಮ್ರಾನ್ ಖಾನ್ರನ್ನ ಜೈಲಲ್ಲೇ ಕೊಂದು ಹಾಕಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಬರ್ತಾ ಇದೆ. ಅಫ್ಘಾನ್ ಟೈಮ್ಸ್ ಸುದ್ದಿ ಮಾಧ್ಯಮ ಇದನ್ನ ಕನ್ಫರ್ಮ್ಡ್ ಅಂತ ಹೇಳಿನೂ ಕೂಡ ರಿಪೋರ್ಟ್ ಮಾಡಿಬಿಟ್ಟಿದ್ದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಪಾಕಿಸ್ತಾನದಲ್ಲಿ. ಈ ರಿಪೋರ್ಟ್ ಮಾಡಿರೋ ಪತ್ರಿಕೆ ಕ್ರೆಡಿಬಲ್ ಸೋರ್ಸಸ್ ಅಂತ ಕೂಡ ಉಲ್ಲೇಖ ಮಾಡಿ ರಿಪೋರ್ಟ್ ಮಾಡಿದೆ. ನಂತರ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ, ಭಾರತೀಯ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ಕುರಿತು ಪಾಕ್ ಸರ್ಕಾರದಿಂದ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಮ್ರಾನ್ ಖಾನ್ ವಿಚಾರದಲ್ಲಿ ಮಂಗಳವಾರ ರಾತ್ರಿಯಿಂದ ಪಾಕಿಸ್ತಾನದಲ್ಲಿ ಬ್ಯಾಕ್ ಟು ಬ್ಯಾಕ್ ಅನುಮಾನಾಸ್ಪದ ಬೆಳವಣಿಗೆಗಳಂತೂ ಆಗ್ತಾ ಇದಾವೆ. ಯಾಕಂದ್ರೆ ಈ ಸುದ್ದಿ ಹರಿದಾಡೋಕ್ಕೂ ಮುಂಚೆ ಇಮ್ರಾನ್ ಖಾನ್ ಇದ್ದ ರಾವಲ್ಪಿಂಡಿಯ ಅಡಿಯಾಲ ಜೈಲ್ನ ಹೊರಗಡೆ ಪ್ರೀವಿಯಸ್ ನೈಟ್, ಹಿಂದಿನ ರಾತ್ರಿ ದೊಡ್ಡ ಹೈಡ್ರಾಮಾ ಆಗಿತ್ತು. ಅವರ ಬೆಂಬಲಿಗರು, ಅವರ ಕುಟುಂಬಸ್ಥರು ಜೋರಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಕಳೆದ 1 ತಿಂಗಳಿಂದ ಜೈಲಲ್ಲಿರೋ ಇಮ್ರಾನ್ ಖಾನ್ರನ್ನ ಮೀಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇದು ಹೊಸ ಡೆವಲಪ್ಮೆಂಟ್. ಇದು ಮುಂಚೆ ಮೀಟ್ ಆಗ್ಲಿಕ್ಕೆಲ್ಲ ಬಿಡ್ತಾ ಇದ್ರು, ಆದ್ರೆ ಫ್ಯಾಮಿಲಿಯವರಿಗೆ, ವಕೀಲರಿಗೂ ಮೀಟ್ ಆಗಕ್ಕೆ ಬಿಡ್ತಾ ಇಲ್ಲ. 1 ತಿಂಗಳು ಆಗ್ತಾ ಬಂತು ಅಂತ ಹೇಳಿದ್ರೆ ಅಲ್ಲಿ ಅನುಮಾನ ಶುರುವಾಯಿತು. ಇಮ್ರಾನ್ ಖಾನ್ರನ್ನ ಮೀಟ್ ಮಾಡೋಕೆ ಅನುಮತಿ ಕೊಡಿ, ಏನ್ ಮಾಡಿದೀರ ಅವರಿಗೆ ಹೇಳಿ ಅಂತ ಅವರ ಸಹೋದರಿಯರಾದ, ಅಂದ್ರೆ ಇಮ್ರಾನ್ ಖಾನ್ರ ಸಿಸ್ಟರ್ಸ್ ನೋರಿನ್ ನಿಯಾಜಿ ಮತ್ತು ಅಲೀಮಾ ಖಾನ್ ಮತ್ತು ಡಾಕ್ಟರ್ ಉಜ್ಮಾ ಖಾನ್ ಪ್ರತಿಭಟಿಸಿದ್ರು. ಪಿಟಿಐ ಅಂದ್ರೆ ಇಮ್ರಾನ್ ಖಾನ್ರ ಪಾರ್ಟಿ, ಪಾಕಿಸ್ತಾನ್ ತೆಹ್ರಿಕೆ ಇನ್ಸಾಫ್, ಅದರ ಮೆಂಬರ್ಸ್ ಜೊತೆಗೆ ಸೇರ್ಕೊಂಡು ಅದಿಯಾಲ ಜೈಲ್ನ ಹೊರಗಡೆ ದೊಡ್ಡ ಗಲಭೆಯನ್ನ ಮಾಡಿದ್ರು. ಈ ವೇಳೆ ಇಮ್ರಾನ್ ಖಾನ್ರ ಸಹೋದರಿಯರ ಮೇಲೆ ಪೊಲೀಸರು ಪ್ರಹಾರ ಮಾಡಿದ್ರು. 65 ವರ್ಷ ದಾಟಿರೋ ಮಹಿಳೆಯ ಜುಟ್ಟು ಹಿಡಿದು ಎಳ್ಕೊಂಡು ಹೋಗಿದ್ದಾರೆ ಅಂತ ಇಮ್ರಾನ್ ಸಹೋದರಿಯರು ಆರೋಪ ಮಾಡಿದ್ದಾರೆ. ಈ ಕುರಿತು ಪಂಜಾಬ್ ಪೊಲೀಸ್ ಚೀಫ್ ಉಸ್ಮಾನ್ ಅನ್ವರ್ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇದರಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ, ಯಾವುದೇ ರೀತಿ ರಸ್ತೆಯನ್ನ ತಡೆದಿಲ್ಲ, ಜನರಿಗೆ ತೊಂದರೆ ಮಾಡೋ ಪ್ರತಿಭಟನೆಯನ್ನ ಕೂಡ ಮಾಡಿಲ್ಲ, ನಮ್ಮ ಕಡೆಯಿಂದ ಪ್ರಚೋದನೆ ಇರಲಿಲ್ಲ. ಆದ್ರೂ ಪೊಲೀಸರು ಅಲ್ಲಿದ್ದ ಲೈಟ್ಗಳನ್ನ ಆಫ್ ಮಾಡಿ ಮೀಡಿಯಾದವ್ರನ್ನ ದೂರ ಇಟ್ಟು ನಮ್ಮ ಜುಟ್ಟು ಎಳೆದು ನಮ್ಮನ್ನ ರೋಡಿಗೆ ತಳ್ಳಿದ್ರು. ಕೆಲ ಮಹಿಳೆಯರ ಕೆನ್ನೆಗೆ ಬಾರಿಸಿದ್ರು, ಎಳ್ಕೊಂಡು ಹೋದ್ರು. ಪೊಲೀಸರು ರಾಕ್ಷಸರಂತೆ ವರ್ತಿಸಿದ್ರು. ಈ ಕೂಡಲೇ ಕುರಿತು ವಿಚಾರಣೆ ನಡೆಸಿ ಅಂತ ಅವರು ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ರು. ಅದರ ಬೆನ್ನಲ್ಲೇ ಇಮ್ರಾನ್ ಖಾನ್ರನ್ನ ಜೈಲಿನ ಒಳಗಡೆನೆ ಸೀಕ್ರೆಟ್ ಆಗಿ ಮುಗಿಸಿ ಅವರ ದೇಹವನ್ನ ಕೂಡ ಅಲ್ಲಿಂದ ಸಾಗಿಸಿ ಆಗಿ ಹೋಗಿದೆ ಅನ್ನೋ ರಿಪೋರ್ಟ್ ಅನ್ನ ಈಗ ಮಾಡಲಾಗ್ತಾ ಇದೆ. ಅನ್ಕನ್ಫರ್ಮ್ಡ್ ಇದು ಇನ್ನೂ ಕೂಡ. ಅಫ್ಘಾನ್ ಟೈಮ್ಸ್ ಕ್ರೆಡಿಬಲ್ ಸೋರ್ಸಸ್ ಮೂಲಕ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಈ ರೀತಿ ಬ್ರೇಕಿಂಗ್ ನ್ಯೂಸ್ ಕೂಡ ಚಲಾಯಿಸಿಬಿಟ್ಟಿದೆ. ಕೆಲ ದಿನಗಳ ಹಿಂದೆ ಇಮ್ರಾನ್ ಖಾನ್ರನ್ನ ಉಗ್ರಗಾಮಿಗಳನ್ನ ಇಡೋ ಸೆಲ್ ಒಳಗಡೆ ಸಪರೇಟ್ ಆಗಿ ಇಡಲಾಗಿದೆ, ಬೇಸಿಕ್ ಸೌಲಭ್ಯಗಳನ್ನ ಕೂಡ ಕೊಡ್ತಾ ಇಲ್ಲ ಅಂತ ಪಿಟಿಐ ಪಾರ್ಟಿಯವರು ಆರೋಪ ಮಾಡಿದ್ರು. ಅದಾದ್ಮೇಲೆ ಇಮ್ರಾನ್ ಖಾನ್ರಿಗೆ ಜೈಲಿನ ಒಳಗಡೆ ಕಿರುಕುಳ ಕೊಡ್ಲಾಗ್ತಿದೆ ಹಾಗೂ ಭದ್ರತಾ ಕಾರಣಗಳನ್ನೆಲ್ಲ ಕೊಟ್ಟು ಫ್ಯಾಮಿಲಿಗೂ ಅಧಿಕಾರಿಗಳು ಮೀಟ್ ಆಗಕ್ಕೆ ಬಿಡ್ತಾ ಇಲ್ಲ ಅಂತ ಸುದ್ದಿ ಬಂತು. ಆದ್ರೆ ಈಗ ಮುಗಿಸಿನೇ ಹಾಕಲಾಗಿದೆ ಅಂತೆಲ್ಲ ರಿಪೋರ್ಟ್ ಮಾಡ್ತಿದ್ದಾರೆ. ಹಾಗೇನಾದ್ರೂ ನಿಜವಾದ್ರೆ ಪಾಕಿಸ್ತಾನದ ಒಳಗಡೆ ಭೀಕರ ದಂಗೆ ಗ್ಯಾರಂಟಿ. ಯಾಕಂದ್ರೆ ಇಮ್ರಾನ್ ಖಾನ್ ರೈಟ್ ನಾವು ಈ ಕ್ಷಣಕ್ಕೆ ಪಾಕಿಸ್ತಾನದ ಒಳಗಡೆ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಕಲ್ ಲೀಡರ್. ಅವರನ್ನ ಎಲೆಕ್ಷನ್ ನಲ್ಲಿ ಕೃತಕವಾಗಿ ಸೋಲಿಸಿ ಜೈಲಲ್ಲಿ ಇಟ್ಟು ತಲೆ ಎತ್ತಿದಂಗೆ ಮಾಡಿರೋದಷ್ಟೇ ಈಗ ಮುನೀರ್ ಅಂಡ್ ಗ್ಯಾಂಗ್. ಎಲೆಕ್ಷನ್ ಟೈಮ್ನಲ್ಲಿ ಏನಾಯ್ತು ನೋಡಿದಿರಲ್ಲ ನೀವು, ಪಾರ್ಟಿನೇ ಬ್ಯಾನ್ ಮಾಡಿ ಜೈಲಿಗೆಲ್ಲ ಒಳಗೆ ಹಾಕಿ ಅವ್ರನ್ನ ಅಷ್ಟೆಲ್ಲ ತಡೆ ಒಡ್ಡೋಕೆ ಪ್ರಯತ್ನ ಪಟ್ಟರು ಕೂಡ ಅವರ ಪಾರ್ಟಿ ಕಡೆಯಿಂದ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದವರೇ ಜಾಸ್ತಿ ಗೆದ್ದು ಬಂದಿದ್ರು. ಅತಿ ಹೆಚ್ಚು ವೋಟ್ ಕೂಡ ಅವರಿಗೆ ಹೋಗಿತ್ತು. ಆದರೂ ಕೂಡ ಈ ಮುನೀರ್ ಆ್ಯಂಡ್ ಗ್ಯಾಂಗ್ ಅಲ್ಲಿನ ಪ್ರಮುಖ ಪ್ರತಿಸ್ಪರ್ಧಿಗಳನ್ನು PPP ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಮತ್ತು PMLN ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಅವರಿಬ್ಬರು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅಷ್ಟು ರೈವಲ್ರಿ ಇತ್ತು. ಆ 2 ಪಾರ್ಟಿಗಳ ನಡುವೆ ಮದುವೆ ಮಾಡಿಸಿ ಫೋರ್ಸ್ಫುಲಿ ಅವ್ರಿಗೆ ಮದುವೆ ಮಾಡಿಸಿ ಸರ್ಕಾರ ಮಾಡಿಸಿದ್ದಾರೆ ಈಗ ಮಿಶ್ರ ಸರ್ಕಾರ, ಸೇನೆಯವರು. ಸೊ ಇಂಥ ಇಮ್ರಾನ್ ಖಾನ್, 72 ವರ್ಷದ ಇಮ್ರಾನ್ ಖಾನ್ ಹಲವಾರು ಆರೋಪಗಳನ್ನು ಹೊರಿಸಿ ಭ್ರಷ್ಟಾಚಾರ ಅದು ಇದು ಅಂತ ಹೇಳಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಇಮ್ರಾನ್ ಖಾನ್ಗೂ ಮುನೀರ್ಗೂ ಹಾವು ಮುಂಗಿಸಿಯಷ್ಟೇ ದ್ವೇಷ ಇದೆ. ಮುನೀರ್ನ ವಿರುದ್ಧ ಮಾತಾಡೋ ಏಕೈಕ ತಾಕತ್ತಿರೋ ವ್ಯಕ್ತಿ ಇಮ್ರಾನ್ ಖಾನ್ ಮಾತ್ರ. ಈ ಆಸಿಮ್ ಮುನೀರ್ನನ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಮ್ರಾನ್ ಖಾನ್ ISI ಚೀಫ್ ಹುದ್ದೆಯಿಂದ ಆಚೆಗೆ ಹಾಕಿದ್ರು. ಈಗ ಅವ್ರನ್ನ ಒಳಗೆ ಹಾಕಿ ಜೈಲಿಗೆ ಹಾಕಿ ಆತ ಫೀಲ್ಡ್ ಮಾರ್ಷಲ್ ಆಗಿ ಬ್ಯಾಡ್ಜ್ ಎಲ್ಲ ಫುಲ್ ಹಾಕೊಂಡು ಮೆರೀತಾ ಇದ್ದಾನೆ. ಆಸಿಮ್ ಮುನೀರ್ 2030 ತನಕ ಆತನೇ ಸೇನೆಯನ್ನ ಸಂವಿಧಾನಬದ್ಧವಾಗಿ ರೂಲ್ ಮಾಡ್ತಾನೆ. ಜೀವನ ಪರ್ಯಂತ ಸೇನೆಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಪ್ಲಾನ್ ಮಾಡಿ ಆಗಿದೆ. ಜೊತೆಗೆ ಇಂಥ ಮುನೀರ್ ಯಾವತ್ತಿದ್ರೂ ಕೂಡ ಇಮ್ರಾನ್ ಖಾನ್ರನ್ನ ಜೈಲಲ್ಲೇ ಮುಗಿಸಬಹುದು ಅನ್ನೋ ಅನುಮಾನ ಮುಂಚಿನಿಂದಲೂ ಇತ್ತು. ಯಾಕಂದ್ರೆ 16 ವರ್ಷಗಳ ಶಿಕ್ಷೆ ಬ್ಯಾಕ್ ಟು ಬ್ಯಾಕ್ ಘೋಷಿಸ್ತಾ ಇದ್ದಾರೆ ಇಮ್ರಾನ್ ಖಾನ್ಗೆ. ಆಲ್ರೆಡಿ 72. ಇನ್ನು ಎಷ್ಟು ವರ್ಷ ಇಮ್ರಾನ್ ಖಾನ್ ಜೈಲೊಳಗಡೆ ಬಾಳ್ತಾರೆ ಈ ರೀತಿ ಹಿಂಸೆ ಕೊಟ್ಟರೆ ಇವರು ಅನ್ನೋ ಅನುಮಾನ, ಅನ್ನೋ ಆಕ್ರೋಶ PTI ಪಾರ್ಟಿಯ ಕಾರ್ಯಕರ್ತರಲ್ಲಿ ಆಲ್ರೆಡಿ ಇತ್ತು. ಪಾಕಿಸ್ತಾನ ಅಂತೂ ಸರ್ವ ದಿಕ್ಕುಗಳಲ್ಲೂ ಪ್ರಕ್ಷುಬ್ಧ ಆಗಿದೆ. ಈ ಟೈಮ್ನಲ್ಲಿನೇ ಇಮ್ರಾನ್ ಖಾನ್ ಅವರ ಅಳಿವು ಅಥವಾ ಉಳಿವಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿನೂ ಕೊಡದೇ ಇರೋದು. ಈ ರೀತಿ ಸುದ್ದಿ ಬಂದಾಗ ಕ್ಲಾರಿಫಿಕೇಶನ್ ಅವ್ರು ಕೊಡಬೇಕಾ, ಅವ್ರನ್ನ ತೋರಿಸ್ಬೇಕಾ?
ಫ್ಯಾಮಿಲಿಯವ್ರನ್ನ ಮೀಟ್ ಆಗಕ್ಕೆ ಬಂದರೆ ಇಲ್ಲೇ ಇದ್ದಾರೆ ನೋಡಿ ಬದುಕಿದ್ದಾರೆ ಅಂತ ತೋರಿಸ್ಬೇಕು, ಅದನ್ನು ಕೂಡ ಮಾಡ್ತಾ ಇಲ್ಲ. ಈಗ 24 ಗಂಟೆ ದಾಟ್ತಾ ಇದೆ ಈ ರೀತಿ ಗಲಾಟೆ ಶುರುವಾಗಿ. ಹಾಗಿದ್ರೂ ಕೂಡ ಅವ್ರನ್ನ ತೋರಿಸ್ದೇನೆ ಇರೋದು, ಅವರ ಅಸ್ತಿತ್ವವನ್ನು ಸಾಬೀತು ಮಾಡದೇ ಇರೋದು ಬಹಳ ಬಹಳ ಒಂಥರ ಜ್ವಾಲಾಮುಖಿ ಸ್ಫೋಟಕ್ಕಿಂತ ಮುಂಚೆ ಯಾವ ಸಿಚುವೇಶನ್ ಇರುತ್ತೋ ಅಂತಹ ವಾತಾವರಣವನ್ನು ಪಾಕಿಸ್ತಾನದಲ್ಲಿ ಈಗ ಕ್ರಿಯೇಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇರೋ ವೀಕ್ಷಕರು. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು ಸ್ನೇಹಿತರೆ. ಈ ನಡುವೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರು ಕೂಡ ಇಮ್ರಾನ್ ಖಾನ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸಮಸ್ಯೆ ಶುರುವಾಗಿದ್ದು ಇಮ್ರಾನ್ ಖಾನ್ರಿಂದ ಮಾತ್ರ ಅಲ್ಲ, ಜೊತೆಗೆ ಅವರನ್ನು ಅಧಿಕಾರಕ್ಕೆ ತಂದವರಿಂದಲೂ ಸಮಸ್ಯೆ ಆಗಿದೆ. ಅವರು ಕೂಡ ಪಾಕಿಸ್ತಾನದ ಸಮಸ್ಯೆಗಳಿಗೆ ಜವಾಬ್ದಾರರು. PTI ಸರ್ಕಾರ 5 ವರ್ಷ ಒಳ್ಳೆ ಕ್ರಿಕೆಟ್ ಆಡೋಕೆ ಬಂದ ಹಾಗಿತ್ತು ಅನ್ನೋ ಟೀಕೆಯನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಯಾರು ತಂದಿದ್ದು ಅಂತ ಹೇಳಿ. ಇಮ್ರಾನ್ ಖಾನ್ರನ್ನ ಆರಂಭದಲ್ಲಿ ಬೆಂಬಲಿಸಿದ್ದೇ ಈ ಉಗ್ರ ಸೇನೆ. ಅವ್ರು ಆಮೇಲೆ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಹೊರಟಾಗ ಅವ್ರನ್ನ ಮತ್ತೆ ವಾಪಸ್ ಒಳಗೆ ಹಾಕಿದೆ ಅಷ್ಟೇ. ಇವ್ರನ್ನೆಲ್ಲ ಕೆಡವಿ ನವಾಜ್ ಶರೀಫು PPP ಅವ್ರನ್ನೆಲ್ಲ ಕೆಡವಿ ಇಮ್ರಾನ್ ಖಾನ್ರನ್ನ ಮೆರೆಸಿದ್ದೇ ಒಂದು ಟೈಮ್ನಲ್ಲಿ ಸೇನೆ ಅವರು. ಸೊ ಅದರ ವಿರುದ್ಧ ಈಗ ನವಾಜ್ ಶರೀಫ್ ಸೇನೆಗೂ ಸೇರಿಸ್ಬಿಟ್ಟು ಕ್ಲಾಸ್ ತಗೊಂಡಿದ್ದಾರೆ. ಏನೋ ದಿಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಬೆಳವಣಿಗೆಯಾಗಿದೆ. ಪ್ರಕರಣದಲ್ಲಿ 7ನೇ ಆರೋಪಿಯ ಬಂಧನ ಆಗಿದೆ. ಹರಿಯಾಣದ ಫರೀದಾಬಾದ್ನ ಶೋಯಬ್ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈತ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಉಗ್ರ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಪರಿಚಿತ. ಉಗ್ರ ಉಮರ್ ದಿಲ್ಲಿ ದಾಳಿ ಮಾಡೋಕೆ ಕೆಲ ದಿನಗಳು ಇದ್ದಾಗ ಈ ಶೋಯಬ್ ಆತನಿಗೆ ಆಶ್ರಯ ಕೊಟ್ಟಿದ್ದ. ತನ್ನ ಅತ್ತಿಗೆ ಮನೆಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ನಂತರ ಬೇರೆ ಜಾಗಗಳಲ್ಲೂ ಉಳ್ಕೊಳ್ಳೋಕೆ ಸಹಾಯ ಮಾಡಿದ್ದ. ಲಾಜಿಸ್ಟಿಕಲ್ ಸಪೋರ್ಟ್ ಕೊಟ್ಟಿದ್ದ. ಹೀಗಾಗಿ NIA ಅಧಿಕಾರಿಗಳು ಹಿಡ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ ಕಡೆ ಈ ಉಗ್ರ ಡಾಕ್ಟರ್ ಉಮರ್ ಮಹಮ್ಮದ್ ಕುರಿತು ಇನ್ನೊಂದಷ್ಟು ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಈತ ಸ್ಫೋಟಕಗಳನ್ನ ತಯಾರು ಮಾಡೋಕೆ ತನ್ನ ಮನೆಯಲ್ಲ ಲ್ಯಾಬ್ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ತನ್ನ ಜೊತೆಗೇನೆ ಒಂದು ಪುಟ್ಟ ವರ್ಕ್ ಸ್ಟೇಷನ್ ಅನ್ನ ಮಾಡಿಕೊಂಡು ಅದ್ರ ಜೊತೆನೆ ತಿರುಗಾಡ್ತಿದ್ದ ಅನ್ನೋದು ಬಯಲಾಗಿದೆ. ಈ ಉಮರ್ ಬಳಿ ಯಾವತ್ತೂ ಒಂದು ದೊಡ್ಡ ಸೂಟ್ ಕೇಸ್ ಇರ್ತಾ ಇತ್ತು. ಅದರಲ್ಲಿ ಸ್ಫೋಟಕ ತಯಾರಿಸುವ ಕೆಮಿಕಲ್ಸ್, ಈ ತರ ಮೆಟೀರಿಯಲ್ಸ್ ಇರ್ತಾ ಇದ್ವು. ಸಣ್ಣ ಮಿನಿ ವರ್ಕ್ ಸ್ಟೇಷನ್ ಆ ಸೂಟ್ ಕೇಸ್ ಒಳಗೆ ಇರ್ತಾ ಇತ್ತು. ಉಮರ್ ಯಾವಾಗ್ಲೂ ಅದನ್ನ ಜೊತೆಗೆ ಇಟ್ಕೊಳ್ತಾ ಇದ್ದ. ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ತನ್ನೊಂದಿಗೆ ತಗೊಂಡು ಹೋಗ್ತಾ ಇದ್ದ. ಅಲ್ಫಲಾ ಯೂನಿವರ್ಸಿಟಿಯ ರೂಮ್ 1ರ ಒಳಗೆ ಅಲ್ಲಿ ಕುತ್ಕೊಂಡೆ ಸ್ಫೋಟಕಗಳ ಟೆಸ್ಟಿಂಗ್ ನಡೆಸ್ತಾ ಇದ್ದ ಅಂತ ಬಂಧಿತ ಉಗ್ರರು ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಆಘಾತಕಾರಿ ವಿಚಾರ ಅಂದ್ರೆ ಉಮರ್ ಆಸಿಟೋನ್ ಅಂದ್ರೆ ನೇಲ್ ಪಾಲಿಶ್ ರಿಮೂವರ್ ಮತ್ತು ಪುಡಿ ಮಾಡಿದ ಶುಗರ್ ಬಳಸಿಕೊಂಡು ಕೈಯಿಂದ ಎಸೆಯೋ ಸ್ಫೋಟಕ ತಯಾರಿಸಿದ್ದ ಅಂತಲೂ ಬಯಲಾಗಿದೆ. ಏನೋ ಈ ಉಗ್ರನ ತಲೆ ಎಷ್ಟು ಚುರುಕಾಗಿತ್ತು ಅನ್ನೋದನ್ನ ಕೂಡ ಬಂಧಿತ ಉಗ್ರರು ಬಾಯ್ಬಿಟ್ಟಿದ್ದಾರೆ. ಉಮರ್ ಹೈಲಿ ಎಜುಕೇಟೆಡ್ ಆಗಿದ್ದು ಆತನಿಗೆ 9 ಭಾಷೆಗಳು ಬರ್ತಾ ಇದ್ವು. ಬಿಟ್ರೆ ಆತ ಇನ್ನೇ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಬೇಕು ಅಂತ ಹೊರಟು ಬಿಟ್ಟಿದ್ದ ಅಂತ ಕೂಡ ಆತನ ಸಹ ಉಗ್ರರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ಈಗ ಭಾರತದ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟೀಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟೀಸ್ ಸ್ಟೇಜ್ ನಲ್ಲಿದ್ದಾರೆ. ಆದರೆ ಜನ ನಿದ್ದೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಶುಗರ್ ಲೆವೆಲ್ ಚೆಕ್ ಮಾಡಲ್ಲ. ಬೀಟೋ ಕವ್ ಗ್ಲೂಕೋಮೀಟರ್ ಮೂಲಕ ನೀವು ನಿಮ್ಮ ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲಿ ಕೂತೆ ಕಂಡುಹಿಡಿಬಹುದು. ಇದು ಸ್ಮಾರ್ಟ್ ಗ್ಲೂಕೋಮೀಟರ್, ಬಳಸೋಕು ಈಸಿ. ಆಂಡ್ರಾಯ್ಡ್ ಫೋನ್ಗೆ ನೇರವಾಗಿ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ, ಸೆಲ್, ಚಾರ್ಜಿಂಗ್, ಬ್ಲೂಟೂತ್ ಏನೂ ಬೇಡ. ಹಾಗೆ ಬೀಟೋ ಆ್ಯಪ್ ಮೂಲಕ ಶುಗರ್ ಡೇಟಾ ಅಲ್ಲೇ ಟ್ರ್ಯಾಕ್ ಮಾಡ್ಬೋದು. ಅಲ್ಲದೆ ಡಾಕ್ಟರ್ಸ್ ಜೊತೆ ಶೇರ್ ಮಾಡ್ಬೋದು. ಜಸ್ಟ್ 490 ರೂಪಾಯಿ ಆಫರ್ ಪ್ರೈಸ್ ನಲ್ಲಿ ಈಗ ಸಿಗ್ತಾ ಇದೆ. ಅಮೆಜಾನ್ ನಲ್ಲಿ 4.3 ಸ್ಟಾರ್ ರೇಟಿಂಗ್ ಇದೆ. CDSCO ಅಂಡ್ ISO ಸರ್ಟಿಫೈಡ್ ಕೂಡ ಹೌದು. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಚೆಕ್ ಮಾಡಿ. ಬೇರೆಯವರಿಗೆ ಅವಶ್ಯಕತೆ ಇರೋ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು ನೀವು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನೋ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆಯಲ್ಲ. ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ DCM DK ಶಿವಕುಮಾರ್ಗೆ ಇಂಪಾರ್ಟೆಂಟ್ ಮೆಸೇಜ್ ಮಾಡಿದಾರಂತೆ. ದಯವಿಟ್ಟು ವೇಟ್ ಮಾಡಿ, ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ. ಪ್ಲೀಸ್ ವೇಟ್, ಐ ವಿಲ್ ಕಾಲ್ ಯು ಅಂತ ಹೇಳಿದಾರಂತೆ. ರಾಹುಲ್ ಜೊತೆ DK ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆ ಮಂಗಳವಾರ ತಡರಾತ್ರಿ DK ಶಿವಕುಮಾರ್ ಅವರು ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮೀಟಿಂಗ್ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ 1 ಗಂಟೆಗೂ ಅಧಿಕ ಕಾಲ ಅಧಿಕಾರ ಹಂಚಿಕೆ ಕುರಿತು ಇಬ್ರು ಕೂಡ ಮಾತುಕತೆ ನಡೆಸಿದ್ದಾರೆ. ಅದರಲ್ಲಿ ಏನ್ ಮಾತನಾಡಿದ್ದಾರೆ ಅನ್ನೋದು ಪಬ್ಲಿಕ್ ಆಗಿಲ್ಲ. ಆದ್ರೆ ನೀವು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ DK ಸತೀಶ್ಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಾದ ನಂತರ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಿಗದಿಯಾಗಿದ್ದ ಕೆಲ ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಅನುಮಾನಕ್ಕೆ ಇನ್ನಷ್ಟು ಬಲ ಕೊಡ್ತಾ ಇದೆ. ಅದು DK ಮೀಟ್ ಆದ್ಮೇಲೆ ಕ್ಯಾನ್ಸಲ್ ಆಯ್ತಲ್ಲ, ಓಕೆ ಹೇಳಿ ಕಳಿಸಿರ್ಬೇಕು, ಸ್ವಲ್ಪ ಸಾಫ್ಟ್ ಆದ್ರೇನು ಸತೀಶ್ ಅಂತ ಚರ್ಚೆ. ಇತ್ತೀಚೆಗಷ್ಟೇ ಸಚಿವ KJ ಜಾರ್ಜ್ ಜೊತೆಗೂ ಕೂಡ DK ಮಾತುಕತೆ ನಡೆಸಿದ್ರು. ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ರನ್ನ ಕೂಡ DK ಮೀಟ್ ಮಾಡಿದ್ರು. ಹೀಗಾಗಿ ಈಗ ರಾಜ್ಯ ಸರ್ಕಾರದಲ್ಲಿರೋ ಹಿರಿಯ ಸಚಿವರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ DK ಎಫರ್ಟ್ಸ್ ಅನ್ನ
ಶುರು ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಅಪ್ಡೇಟ್ ಆಗಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸಿಎಂ ಒಪ್ಪಂದ ಆಗಿಲ್ಲ ಅಂತ ಹೇಳಿರೋದು ರಾಹುಲ್ ಗಾಂಧಿಗೆ ಇಷ್ಟ ಆಗ್ತಿಲ್ಲ ಅಂತ. ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ನವೆಂಬರ್ 29ನೇ ತಾರೀಕು ತನ್ನ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ಇತ್ತೀಚೆಗಷ್ಟೇ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಬಂದಿರೋ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಇನ್ನು ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಕಮಿಟ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವರಿಷ್ಠರ ಅಂಗಳದಲ್ಲೇ ಗೊಂದಲ ಬಗೆಹರಿಬೇಕಲ್ವಾ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಎಲೆಕ್ಷನ್ ನಡೆದಾಗ್ಲೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಸಿಎಂ ಸ್ಥಾನಕ್ಕೆ ಕೇಳಿಬರುತ್ತೆ. ಆದರೆ ಅವರು ಸಿಎಂ ಆಗಬೇಕು ಅನ್ನೋದು ಪ್ರಸ್ತುತ ವಿಚಾರ ಅಲ್ಲ. ಪರಮೇಶ್ವರ್ ಹಿಂದೆ ಡಿಸಿಎಂ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿನೂ ದೀರ್ಘಕಾಲ ಇದ್ದವರು. ನಮ್ಮ ಪಕ್ಷದಲ್ಲಿ ಅರ್ಹತೆ ಇರೋರು ಬಹಳ ನಾಯಕರಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈ ಕೇಸ್ನಲ್ಲಿ ಶಿವಮೂರ್ತಿ ಅವರು ನಿರ್ದೋಷಿ ಅಂತ ಅಂದ್ರೆ ನಿರಪರಾಧಿ ಅಂತ ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಶಿವಮೂರ್ತಿ ಅವರೊಂದಿಗೆ ಪ್ರಕರಣದ 2ನೇ ಆರೋಪಿ ರಶ್ಮಿ ಹಾಗೂ 4ನೇ ಆರೋಪಿ ಪರಮಶಿವಯ್ಯ ಅವರನ್ನ ಕೂಡ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ಸೆಷನ್ಸ್ ಕೋರ್ಟ್ ಇದನ್ನು ಹೈಯರ್ ಕೋರ್ಟ್ಸ್ಗೆ ಹೋಗೋ ಎಲ್ಲ ಲೆಕ್ಕಾಚಾರ ಇದ್ದೇ ಇರುತ್ತೆ, ನೋಡ್ಬೇಕೇನಾಗುತ್ತೆ ಅಂತ. 2022 ಸೆಪ್ಟೆಂಬರ್ 1ನೇ ತಾರೀಕು ಶಿವಮೂರ್ತಿ ಅವರು ಸೇರಿದ ಹಾಗೆ ಮಠದ ಹಾಸ್ಟೆಲ್ ವಾರ್ಡನ್ ರಶ್ಮಿ ಈ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಸುಮಾರು 14 ತಿಂಗಳ ಕಾಲ ಜೈಲಲ್ಲೇ ಇದ್ರು. 2023 ನವೆಂಬರ್ 16ನೇ ತಾರೀಕು ಶಿವಮೂರ್ತಿ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿತ್ತು. ಈಗ ಸೆಷನ್ಸ್ ಕೋರ್ಟ್ ಹೇಳಿದೆ ಅವರು ನಿರಪರಾಧಿ ಅಂತ. ಆದರೆ ಇನ್ನೊಂದು ಪೋಕ್ಸೋ ಕೇಸ್ ಹಾಗೇ ಇದೆ. ಅದ್ರ ಬಗ್ಗೆ ಇನ್ನಷ್ಟೇ ತೀರ್ಪು ಬರಬೇಕಾಗಿದೆ. ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಟಬೇಕು ಅಂತಿರೋರಿಗೆ, ಬಿಲ್ಡರ್ಗಳಿಗೆ, ಡೆವಲಪರ್ಗಳಿಗೆ, ಮನೆ ತಗೊಳಕ್ ಹೊರಟವರಿಗೆ ಎಲ್ರಿಗೂ ಅನ್ವಯ ಆಗೋ ಒಂದು ಇಂಪಾರ್ಟೆಂಟ್ ಸುದ್ದಿ ಇದೆ. ಕಟ್ಟಡ ನಕ್ಷೆ ಉಲ್ಲಂಘನೆ ತಡೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ಮಾರ್ಗಸೂಚಿ ಪ್ರಕಾರ ಇನ್ಮುಂದೆ ಅಡಿಪಾಯಕ್ಕೂ ಪ್ರಮಾಣ ಪತ್ರ ಕಡ್ಡಾಯ ಮಾಡಿದ್ದಾರೆ. ನಗರ ಯೋಜನಾ ಅಧಿಕಾರಿಗಳು ಕಡ್ಡಾಯವಾಗಿ ತಮ್ಮ ಜವಾಬ್ದಾರಿಯನ್ನ ಪಾಲನೆ ಮಾಡಬೇಕು ಅಂತ GBA ಹೇಳಿದೆ. ನಕ್ಷೆ ಮಂಜೂರಾತಿ ಉಲ್ಲಂಘಿಸಿ ಕಟ್ಟಡ ಕಟ್ಟದವರನ್ನ ತೆರವಿಗೆ ಆದೇಶ ಕೊಡಬೇಕು. ನಿಗದಿಯಾದ ಸಮಯದಲ್ಲಿ ತೆರವು ಕಾರ್ಯ ಆಗಬೇಕು. ಇಲ್ಲದೆ ಹೋದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು. ಅಕ್ರಮ ಕಟ್ಟಡ ತೆರವಿಗೆ ಕೋರ್ಟ್ ಇಂದ ತಡೆಯಾಜ್ಞೆ ಸಿಗದಂತೆ ನೋಡಿಕೊಳ್ಳೋದು ಇವೆಲ್ಲ ಹೊಸ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟು ದಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಿದ್ದ ನಕ್ಷೆ ಮಂಜೂರಾತಿ ಕೊಡುವ ಅಧಿಕಾರ GBA ವ್ಯಾಪ್ತಿಗೆ ಬಂದ ಬೆನ್ನಲ್ಲೇ ಈ ಮಾರ್ಗಸೂಚಿ ಹೊರಬಿದ್ದಿದೆ. ಇದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆದ್ರೆ ಓಕೆ, ಲೀಗಲ್ ಆಗಿ ಕಟ್ಟಿದ್ದಾರೆ, ಕಾಂಪೌಂಡ್ ಆಗಿದೆ, ಪ್ರಮಾಣ ಪತ್ರ ಕೇಳಿದ ತಕ್ಷಣ ಕೊಡ್ತಾರೆ ಅಂದ್ರೆ ಓಕೆ. ಇಲ್ಲಾಂದ್ರೆ ಅಲ್ಲೂ ಇನ್ನೊಂದು ಲೇಯರ್ ಆಫ್ ಬ್ಯೂರೋಕ್ರಸಿ ಆಡ್ ಮಾಡಿಬಿಟ್ಟು ಫೌಂಡೇಶನ್ಗೆ ಒಂದ್ಸಲಿ ದುಡ್ಡು, ಕಟ್ಟಡ ಕಂಪ್ಲೀಟ್ ಆಮೇಲೆ ಒಂದ್ಸಲಿ ದುಡ್ಡು, ಭ್ರಷ್ಟಾಚಾರಕ್ಕೆ ಕುತ್ಕೊಂಡ್ಬಿಟ್ರೆ, ವಸೂಲಿ ಕುತ್ಕೊಂಡ್ಬಿಟ್ರೆ ಬೆಂಗಳೂರು ಕತೆ ಅಷ್ಟೇ. ಆಮೇಲೆ ಆಲ್ರೆಡಿ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಓಡ್ತಾ ಇದ್ದಾರೆ ಬೇರೆ ಕಡೆಗೆ, ಯಾರೂ ಮೂಸಿ ನೋಡಲ್ಲ. ಆಮೇಲೆ ಇಲ್ಲಿ ಭ್ರಷ್ಟಾಚಾರ ಆಗದಿರಂಗೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನು ಮಾಡ್ತಾರೆ ನೋಡಬೇಕು, ಏನು ಮೆಥಡಾಲಜಿ ಫಾಲೋ ಮಾಡ್ತಾರೆ ಅಂಥೇಳಿ. ಅಧಿಕಾರಿಗಳು ಬಂದು ನೋಡಿ ಕೊಡಬೇಕು ಅಂತ ಹೇಳಿದ್ರೆ ಅದು ಎಂಥ ಪರ್ಫೆಕ್ಟಾಗಿ ಕಟ್ಟಿರಿ, ಅವ್ರು ಏನಾದರೂ ಒಂದು MM ಅಷ್ಟಾರು ತಪ್ಪು ಕಂಡು ಹಿಡಿದುಬಿಟ್ಟು ನಿಮ್ಮ ಹತ್ರ ಸುಲಿಗೆ ಮಾಡೋದು ಗ್ಯಾರಂಟಿ. ಏನೋ ಕಬ್ಬು ಬೆಳೆಗಾರರ ಪ್ರತಿಭಟನೆ ವೇಳೆ ಬಾಗಲಕೋಟೆ ಜಿಲ್ಲೆ ಸಮೀರ್ವಾಡಿ ಶುಗರ್ ಫ್ಯಾಕ್ಟರಿ ಬಳಿ ಕಬ್ಬಿನ ವಾಹನಕ್ಕೆ ಬೆಂಕಿ ಹಚ್ಚಿದ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ಕೇಸ್ನಲ್ಲಿ ಸಂಬಂಧಪಟ್ಟ ವಿಡಿಯೋ ಸಾಕ್ಷ್ಯವನ್ನು ಆಧರಿಸಿ 17 ಆರೋಪಿಗಳನ್ನ ಮಹಾಲಿಂಗಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕಿಡಿಗೇಡಿಗಳು ರೈತರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆರೋಪಿಗಳೇ ತಪ್ಪನ್ನು ಒಪ್ಕೊಂಡಿದ್ದಾರೆ. ಬಂಧಿತರೆಲ್ಲ ಮುಧೋಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕಿನವರು ಅಂತ ಗೊತ್ತಾಗಿದೆ. ಆದರೆ ಇವರ ಉದ್ದೇಶ ಏನಾಗಿತ್ತು, ಯಾರ ಪರವಾಗಿ ಬಂದಿವರು ಬೆಂಕಿ ಇಟ್ರು, ಸುಮ್ಮನೆ ಪುಡಾರಿ ಕೆಲಸ ಮಾಡೋಕೆ ಈ ಲೆವೆಲ್ನ ದುಸ್ಸಾಹಸ ಮಾಡ್ತಾರಾ ಅಥವಾ ಯಾರಾದರೂ ಕಾಣದ ಕೈಗಳ ಕೆಲಸ ಇದೆಯಾ, ಅದಿನ್ನಷ್ಟೇ ಬಯಲಾಗಬೇಕಾಗಿದೆ. ಇನ್ನು 2030ರಲ್ಲಿ ನಡೆಯೋ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತ ಆತಿಥ್ಯ ವಹಿಸಲಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಕಾಮನ್ವೆಲ್ತ್ ಪಂದ್ಯಾವಳಿಗಳು ನಡೆಯಲಿವೆ ಅನ್ನೋದು ಕನ್ಫರ್ಮ್ ಆಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಸಿಟಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಯ ಕ್ರೂಷಿಯಲ್ ಮೀಟಿಂಗ್ನಲ್ಲಿ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಈ ವೇಳೆ ಗುಜರಾತ್ DCM ಹರ್ಷ್ ಸಂಘವಿ ನೇತೃತ್ವದ ಭಾರತದ ನಿಯೋಗ ಕೂಡ ಸಭೆಯಲ್ಲಿ ಪಾಲ್ಗೊಂಡಿತ್ತು. ಸದ್ಯ ಭಾರತ ಈವರೆಗೆ 3 ಪ್ರಮುಖ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದೆ. 1951 ಹಾಗೂ 1982ರಲ್ಲಿ ಏಷ್ಯನ್ ಗೇಮ್ಸ್ ಹಾಗೂ 2010ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿದೆ. ಆದರೆ 3 ಕ್ರೀಡಾಕೂಟಗಳು ದಿಲ್ಲಿಯಲ್ಲಿ ಆಗಿದ್ವು. ಆದರೆ ಫಸ್ಟ್ ಟೈಮ್ ದಿಲ್ಲಿ ಬಿಟ್ಟು ಬೇರೆ ಕಡೆ ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ ಸುಮಾರು 72ರಿಂದ 74 ರಾಷ್ಟ್ರಗಳು ಭಾಗಿಯಾಗೋ ಸಾಧ್ಯತೆ ಇದೆ. ಸುಮಾರು 11 ದಿನ ಈ ಕ್ರೀಡಾಕೂಟ ನಡೆಯುತ್ತೆ. ಏನೋ ಮಲಕ್ಕಾ ಜಲಸಂಧಿಯಲ್ಲಿ ಸೆನ್ಯಾರ್ ಚಂಡಮಾರುತ ಎದ್ದಿದೆ. ಈಗ ಆಲ್ರೆಡಿ ಇಂಡೋನೇಷ್ಯಾವನ್ನ ಕ್ರಾಸ್ ಮಾಡಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರ್ತಾ ಇದೆ. ಪರಿಣಾಮ ಇದು ಮುಂದಿನ 24 ಗಂಟೆಗಳಲ್ಲಿ ಉತ್ತರ ಹಾಗೂ ವಾಯುವ್ಯ ದಿಕ್ಕಿನ ಕಡೆಗೆ ಚಲಿಸಿ ಮತ್ತಷ್ಟು ತೀವ್ರ ಆಗೋ ಚಾನ್ಸಸ್ ಇದೆ. ಅದಾದ ಮುಂದಿನ 42 ಗಂಟೆಗಳಲ್ಲಿ ಮತ್ತಷ್ಟು ತೀವ್ರ ಆಗಬಹುದು. ಹೀಗಾಗಿ
ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ಇದರಿಂದ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಆಂಧ್ರದ ಕೆಲ ಭಾಗಗಳಲ್ಲಿ ಜೋರಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ತಮಿಳುನಾಡಿನ ಕೆಲವು ಕಡೆ ನವೆಂಬರ್ 27ರಿಂದ 3 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಚೆನ್ನೈ ಸೇರಿದಂತೆ 7 ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಅಸ್ಸಾಂ ವಿಧಾನಸಭೆಯಲ್ಲಿ ಬಹುಪತ್ನಿತ್ವ ನಿಷೇಧ ಮಸೂದೆ 2025 ಮಂಡಿಸಲಾಗಿದೆ. ಪ್ರಸ್ತಾಪಿತ ಬಿಲ್ ಪ್ರಕಾರ ಬಹುಪತ್ನಿತ್ವ ಇನ್ ಮುಂದೆ ಕ್ರಿಮಿನಲ್ ಅಪರಾಧ ಆಗುತ್ತೆ. ಇಂಥ ಅಪರಾಧಕ್ಕೆ 7 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಅಲ್ಲದೆ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರೋ ವಿವಾಹ ಸಂಬಂಧವನ್ನ ಮರೆಮಾಡಿ ಮದುವೆಯಾಗುವವರಿಗೆ 10 ವರ್ಷ ಜೈಲು ಮತ್ತು ದಂಡ ಬೀಳುತ್ತೆ ಅಂತ ಗೊತ್ತಾಗಿದೆ. ಈ ರೀತಿ ಮದುವೆ ನಡೆಸುವ ವ್ಯಕ್ತಿಗಳಿಗೆ 2 ವರ್ಷಗಳ ಜೈಲು ಶಿಕ್ಷೆ ಮತ್ತು 1.5 ಲಕ್ಷ ರೂಪಾಯಿ ದಂಡ ಈ ಬಿಲ್ನಲ್ಲಿದೆ. ಅಸ್ಸಾಂ ರಾಜ್ಯದ ಎಲ್ಲಾ ಕಡೆಗಳಿಗೂ ಅನ್ವಯ ಆಗುತ್ತೆ. ಈ ಬಿಲ್ ಮಂಡನೆ ವೇಳೆ ಕಾಂಗ್ರೆಸ್ ಮತ್ತು ಸಿಪಿಐ ಶಾಸಕರು ವಿರೋಧ ವ್ಯಕ್ತಪಡಿಸಿ ಸಭೆಯಿಂದ ಹೊರನಡೆದಿದ್ದಾರೆ. ಇದನ್ನೆಲ್ಲ ತಡಿಬಾರದು ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಬಿಲ್ ಮಂಡನೆ ಮಾಡಿದ್ದಾರೆ. ಏನೋ ಛತ್ತೀಸ್ಗಢದಲ್ಲಿ ನಕ್ಸಲ್ ಶರಣಾಗತಿ ಕಂಟಿನ್ಯೂ ಆಗಿದೆ. ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ 41 ಜನ ನಕ್ಸಲರು ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಅಲ್ಲದೆ ಇದರಲ್ಲಿದ್ದ 32 ನಕ್ಸಲರ ಮೇಲೆ ಒಟ್ಟು 1.19 ಕೋಟಿಯಷ್ಟು ಬಹುಮಾನ ಘೋಷಣೆಯಾಗಿತ್ತು. ದೊಡ್ಡ ತಲೆಗಳೇ ಇದೀಗ ಅವರಾಗಿ ಮುಂದೆ ಬಂದು ಶಸ್ತ್ರ ತ್ಯಾಗ ಮಾಡಿದ್ದಾರೆ. ಇವರೆಲ್ಲ ತೆಲಂಗಾಣ, ಛತ್ತೀಸ್ಗಢದ ಗಡಿ ಭಾಗದಲ್ಲಿ ದಂಡಕಾರಣ್ಯ ಪ್ರದೇಶದಲ್ಲಿ ಆಕ್ಟಿವ್ ಆಗಿದ್ರು. ಏನೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಧರಿಸಿದ್ದ ಜಾಕೆಟ್ ಈಗ ಇಮೇಜ್ ಇತ್ತಲ್ಲ, ಕೆಲವರು DP ಬೇರೆ ಹಾಕೊಳ್ಳೋಕೆ ಶುರು ಮಾಡಿದಾರಲ್ಲ. ಆ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ವೈರಲ್ ಆಯ್ತು ಇದು. ಈಗ ಕಾಸ್ಟ್ಯೂಮ್ ಅರ್ತಿ ತಲೆ ಮೇಲೆ ಹಿಂಗೆ ಹಾಕೊಳ್ಳುವಂತ ಜಾಕೆಟ್, ಆಮೇಲೆ ಟೀ ಶರ್ಟ್ ಅವೆಲ್ಲ ಫುಲ್ ಫೇಮಸ್ ಆಗ್ಬಿಟ್ಟಿತ್ತು. ರಾಜಸ್ಥಾನದಲ್ಲಿ ಯುವಕರೆಲ್ಲ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಅದನ್ನು ಟ್ರೆಂಡ್ ಮಾಡ್ತಾ ಇದ್ರು. ಈ ಸಂಬಂಧ ಬಿಷ್ಣೋಯಿ ಹೆಸರಿರೋ ಜಾಕೆಟನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿದ್ದ 3 ಪೊಲೀಸರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಗ್ಯಾಂಗ್ಸ್ಟರಿಂದ ನೀವು ಮೋಟಿವೇಶನ್ ತಗೊಳ್ತಾ ಇದ್ದೀರಾ ಅಂತ ಹೇಳಿ, ಅಪರಾಧಿಗಳನ್ನ ವೈಭವೀಕರಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ರೀತಿ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಯಾರೆಲ್ಲ ಲಾರೆನ್ಸ್ ಬಿಷ್ಣೋಯಿ ಫ್ಯಾನ್ಸ್ ಇದ್ದಾರೆ, DP ಎಲ್ಲ ಹಾಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆತನ ಪರವಾಗಿ ಕಾಮೆಂಟ್ ಎಲ್ಲ ಮಾಡ್ಕೊಂಡು ಕ್ಯಾಂಪೇನ್ ಮಾಡ್ತಿದ್ದಾರೆ, ಅವರೆಲ್ಲ ಬಹುಶಃ ಮೇಲೆ ಕೇರ್ಫುಲ್ ಆಗಿರಬೇಕಾಗಿ ಬರಬಹುದು. ಇನ್ನು ಹಾಂಗ್ಕಾಂಗ್ನ ಥಾಯ್ಪೋ ಪ್ರದೇಶದ ರೆಸಿಡೆನ್ಷಿಯಲ್ ಕಟ್ಟಡಗಳಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. 13 ಜನ ಮೃತಪಟ್ಟು 2 ಗಂಭೀರ ಗಾಯಗೊಂಡಿದ್ದಾರೆ. ಕಂಪ್ಲೀಟ್ ಬೆಂಕಿ ಎಲ್ಲ ಕಡೆ. ಇನ್ನು 16 ಜನ ಸಿಕ್ಕಾಕೊಂಡಿರೋ ಮಾಹಿತಿ ಇದೆ. ಅಲ್ಲಿನ ಎಲ್ಲ ಕಟ್ಟಡಗಳಿಗೂ ಬೆಂಕಿ ವೇಗವಾಗಿ ಹರಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಅಧಿಕಾರಿಗಳು ಬೆಂಕಿ ನಂದಿಸೋಕೆ ಒದ್ದಾಡ್ತಾ ಇದ್ದಾರೆ. ಬೆಂಕಿ ಹತ್ತೋಕೆ ಏನ್ ಕಾರಣ ಅಂತ ಈಗ ತನಿಖೆಯನ್ನ ಶುರು ಮಾಡಲಾಗಿದೆ. BMTC ಚಾಲಕರಿಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಮೊಬೈಲ್ ಫೋನ್ ಬಳಸಬೇಡಿ, ಬ್ಲೂಟೂತ್ ಇಯರ್ಫೋನ್ ಹಾಕೊಂಡು ಕೂಡ ಬಳಸಬೇಡಿ ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಈಗ BMTC ಕಡೆಯಿಂದ ಸಿಕ್ಕಾಪಟ್ಟೆ ಅಪಘಾತಗಳಾಗ್ತಿದ್ವಲ್ಲ, BMTC ಬಸ್ಗಳಿಂದ ಜನ ಸಾಯೋದು ಹೆಚ್ಚಾಗಿತ್ತಲ್ಲ, ಹಾಗಾಗಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಇಲ್ಲ ಅಂದ್ರೆ ಇದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಡ್ರೈವರ್ಗಳ ಮೇಲೆ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನೋ ಮುಂಬೈನ ದೇವಸ್ಥಾನ ಒಂದರಲ್ಲಿ ಅರ್ಚಕರೊಬ್ರು ಇದ್ದಕ್ಕಿದ್ದಂತೆ ಅವ್ರಿಗೆ ಏನು ಕ್ರಿಯೇಟಿವಿಟಿ ಮಾಡೋಣ ಅಂತ ಬಂತೋ ಗೊತ್ತಿಲ್ಲ, ಕಾಳಿ ಮಾತೆ ವಿಗ್ರಹಕ್ಕೆ ಮೇರಿ, ಕ್ರೈಸ್ತರ ಮೇರಿ ಮಾತೆ ಅದರ ಅಲಂಕಾರವನ್ನ ಮಾಡಿದ್ದಾರೆ. ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪದ ಮೇಲೆ ಪೊಲೀಸರು ಈ ಅರ್ಚಕರನ್ನ ಅರೆಸ್ಟ್ ಮಾಡಿ ಹಿಡ್ಕೊಂಡು ಹೋಗಿದ್ದಾರೆ. ಈಗ ಇನ್ನು ಸ್ಟಾಕ್ ಮಾರ್ಕೆಟ್ ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟ ಮಾಹಿತಿ ನಾವು ನೋಡ್ತಾ ಹೋಗೋದಾದ್ರೆ, ಷೇರುಪೇಟೆ ವಿಚಾರಕ್ಕೆ ಮೊದಲು ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1022 ಪಾಯಿಂಟ್ಸ್ ರೈಸ್ ಆಯಿತು, 85,609ಕ್ಕೆ ರೀಚ್ ಆಯಿತು. ನಿಫ್ಟಿ 320 ಪಾಯಿಂಟ್ಸ್ ಜಾಸ್ತಿಯಾಗಿ 26,205ಕ್ಕೆ ರೀಚ್ ಆಗಿದೆ. ಒಂದೇ ಸೆಷನ್ ಅಲ್ಲಿ ಹೂಡಿಕೆದಾರರು 6 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಮತ್ತು ಅನೇಕ ಸೆಕ್ಟರ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಆಗಿರೋದ್ರಿಂದ ಷೇರುಪೇಟೆಗೆ ಹೊಸ ಕಳೆ ಬಂದಿದೆ. ಮೀಡಿಯಾ, ಆಟೋ, ಪ್ರೈವೇಟ್ ಬ್ಯಾಂಕ್, ಆಯಿಲ್ ಅಂಡ್ ಗ್ಯಾಸ್, ಪವರ್, PSU, ರಿಯಾಲಿಟಿ, ಕನ್ಸ್ಯೂಮರ್ ಡ್ಯೂರಬಲ್ಸ್, ಫಾರ್ಮಾ, ಮೆಟಲ್ ಎಲ್ಲ ಸೆಕ್ಟರ್ನಲ್ಲೂ ಗ್ರೀನೇ ಇತ್ತು. ಅಮೆರಿಕದ ಫೆಡರಲ್ ರಿಸರ್ವ್ ಡಿಸೆಂಬರ್ನಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬಹುದು. ಭಾರತದ ರಿಸರ್ವ್ ಬ್ಯಾಂಕ್ ಕೂಡ ಆದಷ್ಟು ಬೇಗ ರೆಪೋ ರೇಟ್ ಅನ್ನ ಇನ್ನಷ್ಟು ಡೌನ್ ಮಾಡಬಹುದು ಅನ್ನೋ ಹೋಪ್ನಲ್ಲಿ ಹೂಡಿಕೆದಾರರು ಇದ್ದಾರೆ. ಹಾಗೆ ಆದಷ್ಟು ಬೇಗ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಯಾಗಬಹುದು ಅನ್ನೋ ಆಶಾ ಭಾವನೆ ಕೂಡ ಇದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಎರ್ರಾಬಿರ್ರಿ ಜಿಗಿತು. JSW ಸ್ಟೀಲ್, HDFC ಲೈಫ್, ಬಜಾಜ್ ಫಿನ್ಸಾವ್, ಬಜಾಜ್ ಫಿನಾನ್ಸ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆದರೆ ಭಾರತಿ ಏರ್ಟೆಲ್, ಏಷ್ಯನ್ ಪೇಂಟ್ಸ್ ಹಾಗೂ SBI ಲೈಫ್ ಇಷ್ಟೆಲ್ಲ ಮಾರ್ಕೆಟ್ ಏರ್ದಾಗ್ಲೂ ಕೂಡ ಇವ್ರು ಮಾತ್ರ ರೆಡ್ ನಲ್ಲಿದ್ರು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಕಮ್ಮಿಯಾಗಿ 89 ರೂಪಾಯಿ 23 ಪೈಸೆ ಆಗಿದೆ. ಇನ್ನು 3 ಕಂಪನಿಗಳಿಗೆ ಇವತ್ತು IPOಗೆ ಸೆಬಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೇರ್ ಮಾರ್ಕೆಟ್ಗೆ ನೀವು ಲಿಸ್ಟ್ ಮಾಡಬಹುದು ನಿಮ್ಮ ಕಂಪನಿನ ಷೇರುಗಳನ್ನ ಅಂತ. ಸಹಜಾನಂದ ಮೆಡಿಕಲ್ ಟೆಕ್ನಾಲಜೀಸ್, ಅಮಾಗಿ ಮೀಡಿಯಾ ಲ್ಯಾಬ್ಸ್ ಮತ್ತು ಫ್ರಾಕ್ಚಲ್ ಅನಾಲಿಟಿಕ್ಸ್ ಅನ್ನೋ ಕಂಪನಿಗಳಿಗೆ IPO ಲಾಂಚ್ ಮಾಡೋಕೆ ಸೆಬಿ ಅಪ್ರೂವಲ್ ಕೊಟ್ಟಿದೆ.
ಸಹಜಾನಂದ್ ಮೆಡಿಕಲ್ ಟೆಕ್ನಾಲಜೀಸ್ ಮೆಡಿಕಲ್ ಡಿವೈಸ್ಗಳನ್ನು ಪ್ರೊಡ್ಯೂಸ್ ಮಾಡೋ ಕಂಪನಿ. ಇನ್ನು ಅಮಾಗಿ ಮೀಡಿಯಾ ಲ್ಯಾಬ್ಸ್ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಕಂಪನಿ. ಹಾಗೆ ಫ್ರಾಕ್ಟರ್ ಅನಾಲಿಟಿಕ್ಸ್ ಅನ್ನೋದು AI ಮತ್ತು ಅನಾಲಿಟಿಕ್ಸ್ ಕಂಪನಿ, AI ಬೇಸ್ಡ್ ಸೊಲ್ಯೂಷನ್ ಕೊಡೋ ಕಂಪನಿ. ಇನ್ನು ಟೆಕ್ ದೈತ್ಯ ಸಂಸ್ಥೆ HP 2028 ವೇಳೆಗೆ 4ರಿಂದ 6,000 ಉದ್ಯೋಗ ಕಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ. ಕಂಪನಿಯ ರೀಸ್ಟ್ರಕ್ಚರಿಂಗ್ ಮತ್ತು ಕಾರ್ಯಾಚರಣೆಗಳಲ್ಲಿ AI ಅನ್ನ ಜಾಸ್ತಿ ಬಳಸೋಕೆ ಶುರು ಮಾಡ್ತೀವಿ ನಾವು, ಹಾಗಾಗಿ ಜಾಬ್ಸ್ ಕಟ್ ಮಾಡ್ತೀವಿ ಅಂತ. ಈ ರೀತಿ ಮಾಡೋದ್ರ ಮೂಲಕ 2028 ವೇಳೆಗೆ $1 ಬಿಲಿಯನ್ ಅಂದ್ರೆ ಹತ್ತಿರ 9,000 ಕೋಟಿ ರೂಪಾಯಿ ನಾವು ಉಳಿಸ್ತೀವಿ ಅಂತ ಕಂಪನಿಯ CEO ಎನ್ರಿಕಿ ಲಾರೆಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಭಾರತದ GDP ಬಗ್ಗೆ S&P ಗ್ಲೋಬಲ್ ರೇಟಿಂಗ್ಸ್ ಹೊಸ ಪ್ರಿಡಿಕ್ಷನ್ ಮಾಡಿದೆ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಭಾರತದ GDP 6.5% ರೇಟಲ್ಲೇ ಬೆಳವಣಿಗೆ ಕಾಣೋ ನಿರೀಕ್ಷೆ ಇದೆ ಅಂತ ಹೇಳಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $962 ಹೆಚ್ಚಾಗಿ 1,26,081 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $811 ಹೆಚ್ಚಾಗಿ 1,15,490 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $2,705 ಹೆಚ್ಚಾಗಿ 1,59,025 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಗಲೇ ಹೇಳಿದ ಬಿಟೋ ಗ್ಲೂಕೋಮೀಟರ್, ಸ್ಮಾರ್ಟ್ ಗ್ಲೂಕೋಮೀಟರ್ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಬೈ ಮಾಡಬಹುದು ಗ್ಲೂಕೋಮೀಟರ್ ಅನ್ನ. ಹಾಗೆ ಶುಗರ್ ಟೆಸ್ಟ್ ಮಾಡೋಕೆ ಗ್ಲೂಕೋಮೀಟರ್ ನ ಅವಶ್ಯಕತೆ ಇರೋರಿಗೆ ಆ ಲಿಂಕ್ ಅನ್ನ ನೀವು ಶೇರ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.